ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಏವಂ ಜನಂ ನಿಪತಿತಂ ಪ್ರಭಾವಾಹಿ ಕೂಪೆ ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೆ ಕಾಮಾಭಿಕಾಮಮನುಯ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರರ್ಷಿಣಾ ಭಗವನ್ ಗೃಹೀತಃ ಸೋಹಂ ಕಥಂ ನು ವಿಸೃಜೆ ತವ ಭೃತ್ಯ ಸೇವಾಂ. ಪ್ರಹ್ಲಾದ ನರಸಿಂಹನನ್ನ ಸ್ತೋತ್ರ ಮಾಡ್ತಾ ಹಿಂದೆ ಹೇಳಿದ, ನಿನಗೆ ಯಾವ ಜಾತಿಯವನು ಅಥವಾ ಬೇರೆ ಜಾತಿಯವನು ಅಥವಾ ಬೇರೆಯವರು ಅನ್ನೋ ಒಂದು ಪಕ್ಷಪಾತ ಇಲ್ಲ. ಅವರವರು ಮಾಡುವ ಸೇವೆಗೆ ತಕ್ಕಂತೆ ಫಲವನ್ನ ಕೊಡ್ತಕ್ಕಂಥವನು. ನನ್ನಂತಹ ಅಸುರ ಕುಲದಲ್ಲಿ ಹುಟ್ಟಿದವನನ್ನೇ ಅನುಗ್ರಹ ಮಾಡಿದ್ದಿ, ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಿ. ನನಗೆ ಈ ಸಂಸಾರದಿಂದ ಭಯ ಆಗಿದೆ. ನನ್ನನ್ನ ಈ ಸಂಸಾರ ದಾಟಿಸ್ಲಿಕ್ಕೆ ನಿನ್ನ ದಾಸರ ಸೇವೆ ಅದು ಬೇಕು. ಈ ವಿಷಯ ಭೋಗ ಪದಾರ್ಥಗಳು ಇದು ಭಯಂಕರವಾದಂತಹ ಹಾವುಗಳಿದ್ದಂತೆ. ಪ್ರಭವಾಹಿ ಕೂಪ, ಎಲ್ಲ ವಿಷಯ ಭೋಗ ಅಂತನ್ನೋ ಹಾವುಗಳೆಲ್ಲ ತುಂಬಿಕೊಂಡಿರ್ತಕ್ಕಂತಹ ಭಯಂಕರ ಸಂಸಾರ ಅಂತನ್ನೋದು ಒಂದು ದೊಡ್ಡ ಕೂಪ. ಆ ಸಂಸಾರ ಕೂಪದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ. ಸಂಸಾರ ಅಂತನ್ನೋ ಬಾವಿ, ಆ ಸಂಸಾರ ಅಂತನ್ನೋ ಬಾವಿಯ ಒಳಗೆ ಹಾವುಗಳು ತುಂಬ ಇದ್ದಾವೆ. ಎಂಥ ಹಾವುಗಳು? ವಿಷಯ ಭೋಗಗಳೆಂಬ ಹಾವುಗಳು. ಆ ವಿಷಯ ಭೋಗ ಅಂತನ್ನೋ ಹಾವುಗಳಿಂದ ತುಂಬಿರ್ತಕ್ಕಂಥದ್ದು ಭಯಂಕರವಾದ ಈ ಸಂಸಾರ ಕೂಪ. ಅದರೊಳಗೆ ನಾನು ಬಿದ್ದು ಬಿಟ್ಟಿದ್ದೇನೆ. ಜನ ಇರೋರು, ಪಕ್ಕದಲ್ಲಿರೋರು, ಆ ಕಡೆ ಇರೋರು, ಅವರೆಲ್ಲರೂ ಕೂಡ ಎಲ್ಲರೂ ವಿಷಯಾಭಿಲಾಷಿಗಳಾದಂತಹ ಜನಗಳೇ. ಆ ಎಲ್ಲ ವಿಷಯ ಪದಾರ್ಥಗಳ ಅಭಿಲಾಷಿಗಳಾದ ಜನರ ಮಧ್ಯದಲ್ಲೇನೆ ಅವರ ಸಹವಾಸದಿಂದ ನಾನು ಬಿದ್ದು ಬಿಟ್ಟಿದ್ದೇನೆ. ಅವರ ಸಂಪರ್ಕದಿಂದ ನಾನು ಇನ್ನೂ ಒಳಗೆ ಹೋಗ್ತಾ ಇದ್ದೇನೆ. ಆ ಸಂಸಾರ ಅನ್ನೋ ಕೂಪದಲ್ಲಿ ಬಿದ್ದು ಬಿಟ್ಟಿದ್ದೇನೆ. ಅವರ ಸಹವಾಸದಿಂದ ಇನ್ನೂ ಒಳಗೆ ಹೋಗ್ತಾ ಇದ್ದೇನೆ. ಆ ಸಮಯದಲ್ಲಿ ದೇವರ್ಷಿಗಳಾದಂತಹ ನಾರದರು ನನ್ನನ್ನ ಇವನು ನಮ್ಮವನು ಅಂತ ಹೇಳಿ ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದರು. ಸುರರ್ಷಿಣ ಆತ್ಮಸಾತ್ ಕೃತ್ವ. ಸುರರ್ಷಿಗಳು ಅಂದ್ರೆ ನಾರದರು. ಆ ನಾರದ ಮಹರ್ಷಿಗಳು ಏನು ಮಾಡಿದರು? ಆತ್ಮಸಾತ್ ಕೃತ್ವ, ಇವರು ನನ್ನವನು ಅಂತ ಹೇಳಿ ನನ್ನನ್ನು ಸ್ವೀಕಾರ ಮಾಡಿದರು. ಆದ್ದರಿಂದ ಇಲ್ಲೇ ಭಗವಂತ, ಅಂತಹ ನಾನು ಸೋಹಂ ಕಥಂ ನು ವಿಸೃಜೆ ತವ ಭೃತ್ಯ ಸೇವಾಂ, ನಿನ್ನ ದಾಸರ ಸೇವೆಯನ್ನು ನಾನು ಹೇಗೆ ಬಿಡಲಿಕ್ಕೆ ಸಾಧ್ಯ? ನಾನು ಬಿಡೋದಿಲ್ಲ. ನಿನ್ನ ದಾಸರ ಸೇವೆಯನ್ನು ಸದಾಕಾಲ ನಾನು ಮಾಡ್ತಾ ಇರ್ತೇನೆ. ಈ ವಿಷಯ ಪದಾರ್ಥಗಳ ಹಾವು ಇರುವಂತಹ ಸಂಸಾರದಲ್ಲಿ ಬಿದ್ದು ಕಷ್ಟಪಡುವ ಸಮಯದಲ್ಲಿ ನನ್ನನ್ನ ಹಿಡಿದವರು ನಾರದರು. ಸುರರ್ಷಿಗಳಾದಂತಹ ನಾರದರು ಆತ್ಮಸಾತ್ ಮಾಡಿಕೊಂಡ್ರು.
ಇವನು ನಮ್ಮವನು ಅಂತ ಹೇಳಿ ನನ್ನ ಕೈ ಹಿಡಿದು ಉದ್ಧಾರ ಮಾಡಿದರು. ಅಂತಹ ಆ ಭೃತ್ಯರು, ನಿನ್ನ ದಾಸರು, ನಾರದರಂತಹ ನಿನ್ನ ಭಕ್ತರೇನಿದ್ದಾರೆ ಆ ಭಕ್ತರ ಸಹವಾಸವನ್ನ, ಆ ಭೃತ್ಯರ ಸೇವೆಯನ್ನ ನಾನು ಹೇಗೆ ತಾನೇ ಮರಿಲಿಕ್ಕೆ ಸಾಧ್ಯ, ಹೇಗೆ ಬಿಡಲಿಕ್ಕೆ ಸಾಧ್ಯ ಅಂತ. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೆ ಕಾಮಾಭಿಕಾಮಮನುಯ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರರ್ಷಿಣಾ ಭಗವನ್ ಗೃಹೀತಃ ಸೋಹಂ ಕಥಂ ನು ವಿಸೃಜೆ ತವ ಭೃತ್ಯ ಸೇವಾಂ. ಮತ್ ಪ್ರಾಣರಕ್ಷಣಮನಂತ ಪಿತುರ್ವಧಂ ಚ ಮನ್ಯೇ ಸ್ವಭೃತ್ಯರ್ಷಿ ವಾಕ್ಯಮೃತಂ ವಿಧಾತುಂ ಖಡ್ಗಂ ಪ್ರಗೃಹ್ಯ ಯದವೋಚದ ಸದ್ವಿಧಿತ್ಸು ಸ್ವಾಮೀಶ್ವರೋ ಮದಪರೋ ವತುಕಂ ಹರಾಮಿ. ಎಲೆ ಅನಂತನೇ, ನೀನು ನನ್ನ ತಂದೆಯನ್ನ ಸಂಹಾರ ಮಾಡಿದ್ದು, ನನ್ನ ಪ್ರಾಣವನ್ನ ಉಳಿಸಿದ್ದು, ನನ್ನ ಪ್ರಾಣ ರಕ್ಷಣೆ ಮಾಡಿ ನನ್ನ ತಂದೆಯನ್ನ ನೀನೇನು ಸಂಹಾರ ಮಾಡಿದಿ, ಇದು ನಿನ್ನ ಆ ದಾಸರಾದಂತಹ ನಾರದ ಮುನಿಗಳು ನನಗೇನು ಉಪದೇಶ ಮಾಡಿದ್ರಲ್ಲ, ಆ ಉಪದೇಶವನ್ನ ಸತ್ಯವನ್ನಾಗಿ ಮಾಡ್ಲಿಕ್ಕೋಸ್ಕರನೇ ಮಾಡಿದ್ದಿ ನೀನು. ನನ್ನ ತಂದೆ ನನ್ನನ್ನು ಕೊಲ್ಲಬೇಕು ಅಂತ ಖಡ್ಗವನ್ನ ಹಿರಿದು ನಿನ್ನ ತಲೆ ಕಡಿತೇನೆ ಅಂತಂದ. ನನ್ನಿಂದ ಬೇರೆ ಇನ್ನೊಬ್ಬ ಪರಮೇಶ್ವರ ಅಂತ ಇದ್ದರೆ ಅವನು ನಿನ್ನನ್ನು ಕಾಪಾಡ್ಲಿ ಅಂತ ಹೇಳ್ದ. ಆ ಮಾತನ್ನ ಸತ್ಯವನ್ನಾಗಿ ಮಾಡ್ಲಿಕ್ಕೋಸ್ಕರನೇ ನೀನು ನನ್ನನ್ನು ರಕ್ಷಣೆ ಮಾಡಿದ್ದಿ, ನನ್ನ ತಂದೆಯನ್ನ ನೀನು ಸಂಹಾರ ಮಾಡಿದ್ದಿ ಅಂತ ನಾನು ತಿಳ್ಕೊಳ್ತೇನೆ ಅಂತ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತನ್ನೋದಕ್ಕೆ ಇದು ಒಂದು ಅರ್ಥ. ಇದನ್ನು ಪ್ರಹ್ಲಾದನೇ ತೋರಿಸ್ಕೊಟ್ಟಿದ್ದಾನೆ. ನಿಜ ಭೃತ್ಯ ಭಾಷಿತಂ, ತನ್ನ ಭೃತ್ಯ ಸೇವಕ ನಾರದರು ಹೇಳಿದ ಮಾತು. ಮತ್ತು ಹಿರಣ್ಯಕಶಿಪು ಎಲ್ಲಿದ್ದಾನೆ, ನನಗಿಂತ ಬೇರೆ ಆದ ದೇವರು ಇದ್ರೆ ಬಂದು ಕಾಪಾಡಲಿ ನೋಡೋಣ ಅಂತ ಹೇಳಿದ ಮಾತು. ಅದನ್ನ ಸತ್ಯವನ್ನಾಗಿ ಮಾಡ್ಲಿಕ್ಕೋಸ್ಕರನೇ ನೀನು ನನ್ನನ್ನು ರಕ್ಷಣೆ ಮಾಡಿದ್ದಿ, ನನ್ನ ತಂದೆಯನ್ನು ನೀನು ಸಂಹಾರ ಮಾಡಿದ್ದಿ ಅಂತ. ಇಲ್ಲಿ ನಾರದರು ಹೇಳಿದ ಮಾತು ಅದನ್ನು ಸತ್ಯವನ್ನಾಗಿ ಮಾಡಲಿಕ್ಕೆ ಅಂತ ಇದೆ. ನಾರದರು ಏನು ಹೇಳಿದ್ರು, ನಾರದರು ಏನು ಉಪದೇಶ ಮಾಡಿದ್ರು, ನಿನ್ನ ದಾಸರಾದ ನಾರದ ಮುನಿಗಳು ಏನು ನನಗೆ ಉಪದೇಶ ಮಾಡಿದ್ರು ಅದನ್ನ ಸತ್ಯವನ್ನಾಗಿ ಮಾಡ್ಲಿಕ್ಕೋಸ್ಕರ ಅಂತ. ಸ್ವಭೃತ್ಯ ಋಷಿವಾಕ್ಯಂ ಋತಂ ವಿಧಾತುಂ ಅಂತ. ಸ್ವಭೃತ್ಯ ನಿನ್ನ ಸೇವಕನಾದ ಋಷಿ ನಾರದರ್ಶಿಗಳು, ಅವರ ವಾಕ್ಯವನ್ನ ಸತ್ಯವನ್ನಾಗಿ ಮಾಡ್ಲಿಕ್ಕೋಸ್ಕರ ನನ್ನ ತಂದೆಯನ್ನ ನೀನು ಸಂಹಾರ ಮಾಡಿದಿ ಅಂತಿದೆ. ಇದೇನು ಅಂದ್ರೆ, ಗರ್ಭದಲ್ಲಿದ್ದಾಗ ನಾರದರು ಉಪದೇಶ ಮಾಡಿದ್ರು ಪ್ರಹ್ಲಾದನಿಗೆ. ಗರ್ಭದಲ್ಲಿದ್ದಾಗ ಉಪದೇಶ ಮಾಡುವಾಗ ಅಲ್ಲಿ ಬಂದಿದೆ ಹಿಂದೆ 7ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ 33ನೇ ಶ್ಲೋಕ, ಹರಿಹಿ ಸರ್ವೇಷು ಭೂತೇಷು ಭಗವಾನಾಸ್ತ ಈಶ್ವರಃ ಅಂತ ಒಂದು ಶ್ಲೋಕ ಇದೆ. ಅದೇ ಅಧ್ಯಾಯದಲ್ಲಿ ಮುಂದೆ 56ನೇ ಶ್ಲೋಕದಲ್ಲಿ ಯತ್ ಸರ್ವತ್ರ ತದೀಕ್ಷಣಂ ಅಂತ ಇದೆ. ಇದು ನಾರದ ಮಹರ್ಷಿಗಳು ಪ್ರಹ್ಲಾದನಿಗೆ ಗರ್ಭದಲ್ಲಿ ಉಪದೇಶ ಮಾಡಿದ್ದು.
ಆ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ. ಸಮಸ್ತ ಭೂತಗಳಲ್ಲಿಯೂ ಕೂಡ ಅವನು ವಾಸ ಮಾಡಿಕೊಂಡಿದ್ದಾನೆ, ಎಲ್ಲವನ್ನೂ ನೋಡ್ತಾ ಇರ್ತಾನೆ ಅನ್ನೋದು ನಾರದರು ಕೊಟ್ಟ ಉಪದೇಶ. ಐವತ್ತಾರನೇ ಶ್ಲೋಕ ಅಂದರೆ 7ನೇ ಅಧ್ಯಾಯದ ಕೊನೆ ಶ್ಲೋಕ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥಪರಸ್ಮೃತಃ ಏಕಾಂತ ಭಕ್ತಿರ್ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ ಅಂತ. ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಕಾಣಬೇಕು. ಇದೇ ಪರಮ ಪುರುಷಾರ್ಥ ಜೀವಿಗಳಿಗೆ. ಆ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಮತ್ತು ಅವನನ್ನ ಎಲ್ಲ ಕಡೆ ಕಾಣೋದು. ಯತ್ ಸರ್ವತ್ರ ತದೀಕ್ಷಣಂ, ಎಲ್ಲ ಕಡೆ ಭಗವಂತ ಇದ್ದಾನೆ ಅನ್ನೋದನ್ನು ಕಾಣಬೇಕು. ಇದೇ ನಿಜವಾದ ಪುರುಷಾರ್ಥ ಅಂತ ಉಪದೇಶ ಮಾಡಿದ್ರು. ಆ ಮಾತು ಎಲ್ಲ ಕಡೆಯಲ್ಲಿದ್ದಾನೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರನೇ ಇವಾಗ ನೀನು ಕಂಬದಿಂದಲೇ ಹೊರಗೆ ಬಂದು ನನ್ನ ತಂದೆಯನ್ನು ಸಂಹಾರ ಮಾಡಿದಿ. 33ನೇ ಶ್ಲೋಕ. ಹರಿಸ್ ಸರ್ವೇಷು ಭೂತೇಷು ಭಗವಾನಾಸ್ತ ಈಶ್ವರಃ ಇತಿ ಭೂತಾನಿ ಮನಸಾ ಕಾಮೈಸ್ತೈ ಸಾಧು ಮಾನಯೇತಂತ. ಭಗವಾನ್ ಈಶ್ವರ ಎಲ್ಲ ಸಜ್ಜನರಲ್ಲಿ ಇದ್ದಾನೆ ಅನ್ನೋ ಭಾವನೆಯಿಂದ ಆಯಾಯ ಅಭೀಷ್ಟ ವಸ್ತುಗಳನ್ನು ಅವರಿಗೆ ಕೊಟ್ಟು ಅವರನ್ನು ಚೆನ್ನಾಗಿ ಆದರ ಮಾಡಬೇಕು. ಇದು ಕೂಡ ವಿಷ್ಣು ಭಕ್ತಿಗೆ ಉಪಾಯ ಅಂತ ಉಪದೇಶ ಮಾಡಿದ್ರು. ಎಲ್ಲರ ಒಳಗೂ ಭಗವಂತ ಇದ್ದಾನೆ ಅಂತ. ಹೀಗೆ ನಾರದರು ಕೊಟ್ಟಂತಹ ಉಪದೇಶ ಏನಿದೆ ಅದನ್ನ ದೈತ್ಯ ಬಾಲಕರಿಗೆ ಪ್ರಹ್ಲಾದ ಉಪದೇಶ ಮಾಡಿದ್ದ. ನಾರದರು ಗರ್ಭದಲ್ಲಿದ್ದಾಗ ಇವನಿಗೇನು ಹೇಳಿದ್ರು ಅದನ್ನೇ ದೈತ್ಯ ಬಾಲಕರಿಗೂ ಉಪದೇಶ ಮಾಡಿದ್ದ. ಅದರಲ್ಲಿ ಭಗವಂತ ಎಲ್ಲ ಕಡೆಗೆ ಇದ್ದಾನೆ ಅಂತನ್ನೋ ಮಹಿಮೆ ಬಂದಿದೆ. ಅದನ್ನ ಸತ್ಯವನ್ನಾಗಿ ಮಾಡಲಿಕ್ಕೋಸ್ಕರನೇ ಕಂಬದಿಂದ ಬಂದು ಹಿರಣ್ಯಕಶಿಪುವನ್ನು ಕೊಂದು ಪ್ರಹ್ಲಾದನನ್ನ ರಕ್ಷಣೆ ಮಾಡಿದ್ದಾನೆ ಭಗವಂತ. ಅದನ್ನೇ ಪ್ರಹ್ಲಾದ ಹೇಳ್ತಾನೆ. ಋಷಿವಾಕ್ಯಂ ಸ್ವಭೃತ್ಯ ಋಷಿವಾಕ್ಯಂ ಋತಂ ವಿಧಾತುಂ, ನಿನ್ನ ಭೃತ್ಯನಾದಂತಹ ನಾರದ ಋಷಿಗಳ ವಾಕ್ಯವನ್ನ ಸತ್ಯವನ್ನಾಗಿ ಮಾಡಲಿಕ್ಕೋಸ್ಕರ ಅಂತ. ಅದರ ಒಳಗೆ ಸ್ವಭೃತ್ಯ ಋಷಿವಾಕ್ಯ ಅಂತನ್ನಲ್ಲಿ ಪ್ರಹ್ಲಾದನ ವಾಕ್ಯನೂ ಇಟ್ಟುಕೊಳ್ಬಹುದು. ಯಾಕೆಂದ್ರೆ ನಾರದರು ಉಪದೇಶ ಮಾಡಿದ್ದನ್ನೇ ಪ್ರಹ್ಲಾದ ತನ್ನ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದ್ದ. ಅದು ಕೂಡ ಸ್ವಭೃತ್ಯ ಋಷಿ ವಾಕ್ಯನೇ. ಋಷಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ಸ್ವಭೃತ್ಯ ಋಷಿ ಅಂದ್ರೆ ಪ್ರಹ್ಲಾದ, ನಿನ್ನ ಭೃತ್ಯನಾದ ಋಷಿ ಪ್ರಹ್ಲಾದನಾದ ನಾನು ನನ್ನ ವಾಕ್ಯವನ್ನ ಅಂತ ಹಾಗೂ ಅರ್ಥವನ್ನ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಸ್ವಭೃತ್ಯ ಋಷಿ ವಾಕ್ಯ ಅಂತಂದ್ರೆ ಜಯ ಹೇಳಿದ ಮಾತು ಅಂತನೂ ಇಟ್ಟುಕೊಳ್ಬಹುದು. ಜಯ ಹಿರಣ್ಯಕಶಿಪುವಿನೊಳಗೆ ಇರುವಂತಹ ಜಯ ಎಲ್ಲಿದ್ದಾನೆ? ಇನ್ನೊಬ್ಬ ನನ್ನನ್ನ ಬಿಟ್ಟರೆ ಬೇರೆ ಇನ್ನೊಬ್ಬ ಪರಮೇಶ್ವರ ಎಲ್ಲಿದ್ದಾನೆ? ಒಂದು ವೇಳೆ ಇದ್ರೆ ಅವನು ಬಂದು ನಿನ್ನನ್ನು ಕಾಪಾಡಲಿ ನೋಡೋಣ ಅಂತ ಹಾಗೆ ಹೇಳಿದ್ದ. ಖಡ್ಗವನ್ನ ಹಿರಿದು ಕೈಯಲ್ಲಿ ಹಿಡ್ಕೊಂಡು ನಾನಿವಾಗ ನಿನ್ನನ್ನು ಕೊಲ್ತೇನೆ, ನೀನು ಹೇಳಿದಂತೆ ನನ್ನನ್ನು ಬಿಟ್ಟು ಇನ್ನೊಬ್ಬ ಪರಮೇಶ್ವರ ಇದ್ದಾನೆ ಅಂತ ಹೇಳ್ತಾ ಇದ್ದೀಯಲ್ಲ, ಅವನಿದ್ರೆ ಒಂದು ವೇಳೆ ಬರಲಿ ನೋಡೋಣ, ಕಾಪಾಡಲಿ ನಿನ್ನನ್ನ ಅಂತ. ಆ ಮಾತನ್ನು ಸತ್ಯವನ್ನಾಗಿ ಮಾಡ್ಬೇಕು. ಅಲ್ಲಿ ಸ್ವಭೃತ್ಯ ವಾಕ್ಯ ಅಂತಂದ್ರೆ ಜಯ, ತನ್ನ ಭೃತ್ಯನಾದ ಜಯ ಅವನು ಹೇಳಿದ ವಾಕ್ಯ, ಅದನ್ನ ಸತ್ಯವನ್ನಾಗಿ ಮಾಡ್ಲಿಕ್ಕೋಸ್ಕರನು ಅಂತ ಹಾಗೂ ಅರ್ಥವನ್ನ ಮಾಡಬಹುದು. ಅದನ್ನ ಸತ್ಯವನ್ನಾಗಿ ಮಾಡಲಿಕ್ಕೆ ನೀನು ಬಂದು ನನ್ನನ್ನ ಪ್ರಾಣ ರಕ್ಷಣೆ ಮಾಡಿದಿ ಮತ್ತು ನನ್ನ ತಂದೆಯನ್ನು ಸಂಹಾರ ಮಾಡಿದಿ ಅಂತ ಮನ್ಯೆ, ಗೊತ್ತು ನನಗೆ ಅಂತಾನೆ ಪ್ರಹ್ಲಾದ. ಮತ್ ಪ್ರಾಣ ರಕ್ಷಣಮನಂತ ಪಿತುರ್ವಧಂ ಚ ಮನ್ಯೆ ಸ್ವಭೃತ್ಯ ಋಷಿ ವಾಕ್ಯಮೃತಂ ವಿಧಾತುಂ ಖಡ್ಗಂ ಪ್ರಗೃಹ್ಯ ಯದವೋಚದ ಸತ್ವಿಧಿತ್ಸುಃ ಸ್ವಾಮೀಶ್ವರೋ ಮದಪರೋವತು ಕಂ ಹರಾಮಿ ಏಕಸ್ತ್ವಮೇವ ಜಗದೇತದಮುಷ್ಯ ಯತ್ವಂ
ಆದ್ಯಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ ಸೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯಯೇದಂ ತಾನೇವ ತೈರವಸಿತಸ್ತದನು ಪ್ರವಿಷ್ಟಃ. ಏಕಸ್ತ್ವಮೇವ. ಎಷ್ಟು 30. ನೀನು ಒಬ್ಬನೇ, ಏಕಃ ಅಂದ್ರೆ ನೀನು ಒಬ್ಬನೇ ಅನೇಕ ರೂಪಗಳನ್ನು ಧಾರಣೆ ಮಾಡ್ತಿದ್ದಿ. ಆ ಎಲ್ಲ ರೂಪಗಳಲ್ಲಿಯೂ ನೀನು ಏಕಃ ಒಬ್ಬನೇ ಅಭಿನ್ನನಾಗಿದ್ದಿ. ಅಂದ್ರೆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ, ಎಲ್ಲಾ ರೂಪಗಳಲ್ಲಿಯೂ ಅಭಿನ್ನನಾಗಿರ್ತಕ್ಕಂಥವನು ನೀನು. ಏಕಃ ತ್ವಮೇವ ಜಗದೇತದಮುಷ್ಯ ಯತ್ ತ್ವಂ ಆದ್ಯಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ. ಈ ಜಗತ್ತಿನ ಆದಿ, ಅಂತ್ಯ ಮತ್ತು ಮಧ್ಯ ಎಲ್ಲ ಕಡೆಯಲ್ಲಿಯೂ ಈ ಜಗತ್ತಿಗಿಂತ ಬೇರೆಯಾಗೇ ಇದ್ದಿದಿ, ಎಲ್ಲ ಕಡೆಯಲ್ಲೂ ಇದ್ದಿದಿ. ಆದರೆ ಈ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಿ. ಆದ್ಯಂತಯೋ ಮಧ್ಯತಶ್ಚ, ಈ ಜಗತ್ತಿನ ಆದಿಗಳಲ್ಲೂ ಇದ್ದಿ, ಅಂತ್ಯದಲ್ಲೂ ಇದ್ದಿ, ಮಧ್ಯದಲ್ಲೂ ಇದ್ದಿ. ಈ ಜಗತ್ತಿಗಿಂತ ಬೇರೆಯಾಗೇ ಇದ್ದಿದಿ. ನಿನ್ನ ಅನೇಕ ರೂಪಗಳಲ್ಲಿ ನೀನು ಅಭಿನ್ನನಾಗಿದ್ದಿದಿ. ಏಕಃ ತ್ವಂ, ನೀನೊಬ್ಬನೇ ಎಲ್ಲ ರೂಪಗಳಲ್ಲೂ ಅಭಿನ್ನನಾದಂತಹ ನೀನು ಈ ಜಗತ್ತಿನ ಆದ್ಯಂತಗಳಲ್ಲೂ ಮತ್ತು ಮಧ್ಯದಲ್ಲೂ ಈ ಜಗತ್ತಿಗಿಂತ ಬೇರೆಯಾಗಿ ಇದ್ದಿದಿ. ಯಾಕೆ ಅಂದರೆ ಈ ಜಗತ್ತು ತ್ರಿಗುಣಗಳಿಂದ ನಿರ್ಮಿತವಾದದ್ದು. ಈ ಜಗತ್ತನ್ನ ಆ ತ್ರಿಗುಣಗಳಿಂದ ನಿರ್ಮಾಣ ಮಾಡಿದವನು ನೀನೇ. ಆ ತ್ರಿಗುಣಗಳ ವೈಷಮ್ಯದಿಂದ ಹುಟ್ಟಿದ ಈ ಜಗತ್ತನ್ನ ನೀನು ನಿನ್ನ ಸಾಮರ್ಥ್ಯದಿಂದ ಸೃಷ್ಟಿ ಮಾಡಿ ನಿಜಮಾಯಯ ಇದಂ ಸೃಷ್ಟ್ವ. ನಿಜಮಾಯಯ ಅಂದ್ರೆ ನಿನ್ನ ಸಾಮರ್ಥ್ಯದಿಂದಲೇ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದಿ. ಎಂಥ ಜಗತ್ತು? ಗುಣವ್ಯತಿಕರಂ. ಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳು. ಆ ಗುಣಗಳ ವೈಷಮ್ಯದಿಂದ ಈ ಜಗತ್ತನ್ನ ನೀನು ಸೃಷ್ಟಿ ಮಾಡಿ, ನಿನ್ನ ಸಾಮರ್ಥ್ಯದಿಂದ ನೀನು ಸೃಷ್ಟಿ ಮಾಡಿ ಅದರ ಒಳಗೆ ನೀನು ಪ್ರವೇಶ ಮಾಡಿದ್ದಿ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತ ಉಪನಿಷತ್. ಈ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನ ಆ ಪ್ರತಿಯೊಂದು ಪದಾರ್ಥದ ಒಳಗೂ ಕೂಡ ಹೋಗಿ ಅದೇ ರೂಪದಿಂದ ಹೋಗಿ ನೀನು ಇದ್ದಿದಿ. ಆ ಎಲ್ಲ ಪದಾರ್ಥಗಳ ಒಳಗೆ ಪ್ರವೇಶ ಮಾಡಿ ಅದರೊಳಗಿದ್ದಿದಿ. ನೀನು ಸೃಷ್ಟಿ ಮಾಡಿದ ಆ ಎಲ್ಲ ಪದಾರ್ಥಗಳು ಕೂಡ ಬೇರೆ ಬೇರೆ ಅನೇಕ ಪದಾರ್ಥಗಳು. ಆ ಎಲ್ಲ ಪದಾರ್ಥಗಳು ಬೇರೆ ಬೇರೆಯಾಗಿದ್ದಾವೆ. ಅದರೆಲ್ಲದರ ಒಳಗೂ ಹೋಗಿ ನೀನು ಬೇರೆ 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 ರೂಪಗಳನ್ನು ಧಾರಣೆ ಮಾಡಿ ಅನೇಕನಾಗಿ ತೋರ್ಕೊಳ್ತಿದ್ದಿ. ಆದರೆ ವಸ್ತುತಃ ಆ ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದ ಇದೆ. ನೀನು ಅಭಿನ್ನನೇ, ಏಕಃ. ಆ ಪದಾರ್ಥಗಳು ಮಾತ್ರ ಭಿನ್ನ ಭಿನ್ನ. ಆ ಪದಾರ್ಥಗಳೆಲ್ಲ ಭಿನ್ನ ಭಿನ್ನವಾದ ಪದಾರ್ಥಗಳು. ಅದರೊಳಗೆಲ್ಲ ನೀನು ಪ್ರವೇಶ ಮಾಡಿ ನಾನಾ ರೂಪಗಳನ್ನು ಧಾರಣೆ ಮಾಡಿ ಅವುಗಳ ಒಳಗೆಲ್ಲ ಇದ್ದಿದಿ. ಆ ಎಲ್ಲ ಒಳಗೆ ಇರುವ ಆ ರೂಪಗಳಲ್ಲಿ ನೀನು ಮಾತ್ರ ಅಭಿನ್ನನಾಗೇ ಇದ್ದಿದಿ ಅಂತ. ನೀನೇ ಈ ಜಗತ್ತು, ನಿನ್ನನ್ನು ಬಿಟ್ಟರೆ ಜಗತ್ತು ಬೇರೆ ಇಲ್ಲ ಅಂತ ಅನ್ನೋ ಅಭಿಪ್ರಾಯ ಹಾಗೆ. ನೀನೇ ಅಂದ್ರೆ ಈ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳ ಒಳಗೂ ಹೋಗಿ ನೀನು ಇದ್ದಿದಿ ಅನ್ನೋ ಅಭಿಪ್ರಾಯ. ನೀನೇ ಪ್ರಧಾನ. ಇದರೊಳಗೆ ಪ್ರತಿಯೊಂದು ವಸ್ತುಗಳ ಒಳಗೆ ಹೋಗಿ ನೀನು ಇದ್ದಿದಿ, ಅದೇ ರೂಪದಿಂದ ಅದರೊಳಗೆ ಇದ್ದಿದಿ. ಯಾಕೆ?
ಆ ಪದಾರ್ಥಗಳು ಇರಲಿಕ್ಕೆ ಕಾರಣ ನೀನೆ. ಅದರ ಇರುವಿಕೆಗೂ ನೀನು ಕಾರಣ. ನೀನು ಒಳಗೆ ಹೋಗಿ ಆ ರೂಪದಿಂದ ಇದ್ದು ಅವುಗಳಿಂದ ಆಗುವ ಕೆಲಸಗಳನ್ನ ನೀನು ಮಾಡಿಸ್ತಾ ಇದ್ದಿ. ಅದಕ್ಕೋಸ್ಕರ ನೀನು ಅದರೊಳಗೆ ಪ್ರವೇಶ ಮಾಡಿದ್ದಿ. ಆದರೆ ಅವುಗಳಿಗಿಂತ ಭಿನ್ನನಾಗೇ ಇರ್ತಿದಿ ಯಾವಾಗಲೂ. ಅವು ಮಾತ್ರ ಬೇರೆ ಬೇರೆಯಾಗೇ ಇರ್ತವೆ. ಎಲ್ಲ ಭಿನ್ನ ಭಿನ್ನವಾದ ಅನೇಕ ಪದಾರ್ಥಗಳ ಒಳಗೆ ಅನೇಕ ರೂಪಗಳನ್ನು ಧಾರಣೆ ಮಾಡಿರುವ ನಿನ್ನ ರೂಪಗಳಲ್ಲಿ ಯಾವ ಭೇದವೂ ಇಲ್ಲ. ಇಂದ್ರೋ ಮಾಯಾಭಿ ಪುರುರೂಪಯ್ಯತೆ ಅಂತ ಒಂದು ವೇದವಾಕ್ಯ ಇದನ್ನೆಲ್ಲ ತಿಳಿಸಿಕೊಡ್ತದೆ. ಜಗತ್ತಿನ ಪ್ರತಿಯೊಂದು ವಸ್ತುವಿನ ಒಳಗೂ ಕೂಡ ಭಗವಂತ ಇದ್ದಾನೆ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇ ವಾನೋ ವಿಧಾವತಿ ಅನ್ನೋದು ಗೀತಾವಾಕ್ಯ. ನೇಹ ನಾನಾಸ್ತಿ ಕಿಂಚನ ಇಂದ್ರೋ ಮಾಯಾಭಿಪುರೂಪಯ್ಯತೆ ಅಂತ ಹೀಗೆ ಅನೇಕ ವೇದವಾಕ್ಯಗಳಿಂದ ತಿಳಿದು ಬರುವಂತಹ ಅರ್ಥ ಏನು? ಎಲ್ಲ ಪದಾರ್ಥಗಳ ಒಳಗೂ ಭಿನ್ನ ಭಿನ್ನವಾದ ಪದಾರ್ಥಗಳ ಒಳಗೆ ಭಗವಂತ ಏಕರೂಪದಲ್ಲೇ ಇದ್ದಾನೆ ಅಂತ. ಏಕರೂಪನಾಗಿದ್ದಾನೆ. ಅವನಲ್ಲಿ ಭೇದ ಇಲ್ಲ. ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ. ಆದರೆ ಪದಾರ್ಥಗಳಲ್ಲಿ ಭೇದ ಇದೆ. ಪದಾರ್ಥಗಳೆಲ್ಲ ಭಿನ್ನ ಭಿನ್ನವಾದದ್ದು. ಆ ಎಲ್ಲ ಪದಾರ್ಥಗಳಿಗಿಂತ ಅತ್ಯಂತ ವಿಲಕ್ಷಣನಾಗಿ ಅದರೊಳಗೆ ಇದ್ದಾನೆ ಭಗವಂತ. ಆ ಒಳಗಿರುವ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ. ಹೇಗೆ ತಿಳ್ಕೊಳ್ಬೇಕು? ಏಕಸ್ತ್ವಮೇವ ಜಗದೇತದಮುಷ್ಯಯತ್ವಂ ಆದ್ಯಂತಯೋಃ. ಒಂದು ನಿಮಿಷ. ಹಲೋ, ಏನು ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ವೇಟ್ ಮಾಡಿ. ಕೇಳ್ತಾ ಇಲ್ಲ. ಹರಯೇ ನಮಃ. ಹಸುಗಳು ಒಂದೊಂದು ಗಲಾಟೆ ಮಾಡ್ತಾ ಇತ್ತು. ಏಕಸ್ತ್ವಮೇವ ಜಗದೇತದಮುಷ್ಯಯತ್ವಂ ಆದ್ಯಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ ಸೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯಯೇದಂ ನಾನೇವ ತೈರವಸಿತಸ್ತದನು ಪ್ರವಿಷ್ಟಃ. ಆಚಾರ್ಯಲ್ಲಿ ಗುಣವ್ಯತಿಕರಂ ಶಬ್ದಕ್ಕೆ ಏನಂತ? ಗುಣವೈಷಮ್ಯ ಅಂದ್ರೆ ಗುಣಗಳನ್ನೆಲ್ಲ ಪರಸ್ಪರವಾಗಿ ಮಿಕ್ಸ್ ಮಾಡೋದು, ಅವುಗಳ ವ್ಯತ್ಯಾಸದಿಂದ ಜಗತ್ತನ್ನ ಸೃಷ್ಟಿ ಮಾಡೋದು. ಅದಕ್ಕೆ ಗುಣವ್ಯತಿಕರ ಅಂತ ಕರೀತಾರೆ.
ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಹರೇ ನಮಃ. ಧನ್ಯವಾದಗಳು. ನಮಸ್ಕಾರ ಗುರು. ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ ಗುರುಗಳೇ.